ಪರ್ದೀಪ್ ನರ್ವಾಲ್ ರೆಕಾರ್ಡ್ ಬ್ರೇಕರ್ ಡುಬ್ಕಿ ಕಿಂಗ್ ಅನ್ಸೋಲ್ಡ್. ಪ್ರೋ ಕಬಡ್ಡಿ ಸೀಸನ್ 12ರಲ್ಲಿ ಆಕ್ಷನ್ಲಿ ಅನ್ಸೋಲ್ಡ್ ಆಗಿರ್ತಾರೆ ನಮ್ಮ ಪರ್ದೀಪ್ ನರ್ವಾಲ್. ಫಸ್ಟ್ ಡೇ ಅನ್ಸೋಲ್ಡ್ ಆಗಿದ್ರು, ಸೆಕೆಂಡ್ ಡೇ ಏನಾದ್ರು ಇವ್ರನ್ನ ಪಿಕ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಸೆಕೆಂಡ್ ಡೇ ಕೂಡ ಇವ್ರನ್ನ ಯಾವ ಫ್ರಾಂಚೈಸ್ ಕೂಡ ಪಿಕ್ ಮಾಡಿಲ್ಲ. ಪ್ರೋ ಕಬಡ್ಡಿ ಇತಿಹಾಸದಲ್ಲೇ ಅತಿ ಹೆಚ್ಚು ರೇಡ್ ಪಾಯಿಂಟ್ಸ್ ಇರುವಂತಹ ಪರ್ದೀಪ್ ನರ್ವಾಲ್ 1801 ರೇಡ್ ಪಾಯಿಂಟ್. ಅವರ ಸೆಕೆಂಡ್ ಬೆಸ್ಟ್ ಬರೋದೇ 280 ಹಿಂದಿರ್ತಾರೆ ಮಣಿಂದರ್ ಅವರು. ಸೊ ಇವ್ರನ್ನ ನಾವು ಇವಾಗ ಮ್ಯಾಟ್ ಮೇಲೆ, ಪ್ರೋ ಕಬಡ್ಡಿ ಮ್ಯಾಟ್ ಮೇಲೆ ನೋಡೋಕೆ ಸಿಗೋದಿಲ್ಲ ಸೀಸನ್ 12ರಲ್ಲಿ. ಏನಕ್ಕೆ ಹೀಗಾಯ್ತು ಸ್ವಲ್ಪ ಗಮನಿಸೋಣ. 88 ಸೂಪರ್ 10 ಇರುವಂತಹ ಒಬ್ಬ ರೈಡರ್, 82 ಸೂಪರ್ ರೈಡ್ ಮಾಡಿರುವಂತಹ ರೈಡರ್ ಈ ಸೀಸನ್ ಅಲ್ಲಿ ಏನಕ್ಕೆ ಆಡ್ತಾ ಇಲ್ಲ? ಸ್ವಲ್ಪ ಅವರ ಜರ್ನಿ ಮೇಲೆ ಕಣ್ಣಾಸಿದ್ರೆ ನಮಗೆ ಉತ್ತರ ಸಿಗುತ್ತೋ ಏನೋ. ಯಾಕಂದ್ರೆ ಸೀಸನ್ 2ರಲ್ಲಿ ಬೆಂಗಳೂರು ಬುಲ್ಸ್ ಜೊತೆ ಆರಂಭ ಮಾಡ್ತಾರೆ, ಬಟ್ ನಿಜವಾಗ್ಲೂ ಅರಳಿದ್ದು ಪಟ್ನಾ ಪೈರೇಟ್ಸ್ ಜೆರ್ಸಿಯಲ್ಲಿ. ಸೀಸನ್ 3, 4, 5 ಚಾಂಪಿಯನ್ ಮೇಲೆ ಚಾಂಪಿಯನ್ ಆಗ್ತಾ ಹೋಗ್ತಾರೆ. ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಕೂಡ ಆಗಿರ್ತಾರೆ ಈ ಪರ್ದೀಪ್ ನರ್ವಾಲ್. ಅಂಡ್ ದಾಖಲೆ ಮೇಲೆ ದಾಖಲೆ ಕೂಡ ಮಾಡ್ತಾ ಹೋಗ್ತಾರೆ. ಅವರ ದಾಖಲೆ ಸೀಸನ್ 5ರಲ್ಲಿ 369 ರೇಟ್ ಪಾಯಿಂಟ್ ಒಂದೇ ಸೀಸನ್ ಅಲ್ಲಿ ಇವರು ಗಳಿಸ್ಕೊಂಡಿದ್ದು. ಬೇರೆ ಯಾರು ಕೂಡ ಇವಾಗ ಆ ರೆಕಾರ್ಡ್ ನ ಮುರಿದಿಲ್ಲ. ಹಾಗೇನೆ ಒಂದೇ ರೇಡ್ ನಲ್ಲಿ 6 ಡಿಫೆಂಡರ್ಸ್ ನ ಹೊರಕಳಿಸಿ ಆಲ್ ಔಟ್ ಮಾಡ್ತಾ ದಾಖಲೆ ಏನ್ ಮಾಡಿದ್ದಾರೆ ಇನ್ನೂ ಕೂಡ ಜೀವಂತವಾಗಿದೆ. ಇದಂತೂ ಅನ್ಕಾಂಟೆಸ್ಟೆಡ್ ಆದಂತ ಒಂದು ಸೂಪರ್ ರೇಡ್ ಆಗಿರೋದು. ಎಸ್, ನೀವು ಅನ್ಬೋದು ಅಜಿಂಕ್ಯ ಪವಾರ್ ಅವರ ರೇಡ್ ಇದೆ, ಅದು ಸ್ವಲ್ಪ ರೆಫ್ರಿ ಅವರ ಗೊಂದಲ ಇತ್ತು, ವಿಸಲ್ ಬರಲಿಲ್ಲ ಅಂತ ಹೇಳ್ಬೋದು. ಆಮೇಲೆ ನಬಿ ಬಕ್ಷ್ ಏನ್ ಮಾಡಿದ್ರು, ಅದು ರೇಡರ್ ಲಾಬಿ ಔಟ್ ರೂಲ್ ಅದಿನ್ನೂ ಬಂದಿರಲಿಲ್ಲ, ಅದರಿಂದ ಆಗಿತ್ತು. ಬಟ್ ಪರ್ದೀಪ್ ನರ್ವಾಲ್ ಏನು ಹರಿಯಾಣ ಸ್ಟೀಲರ್ಸ್ ವಿರುದ್ಧ ಮಾಡಿದಂತ ರೇಡು ಅದು ಹೊಡೆದಾಗಿದೆ. ಅದೊಂದು ದಾಖಲೆ ಅನ್ಕ್ವೆಶ್ಚನಬಲ್ ಆಗಿದೆ. ಬಟ್ ಈಗ ಇವರು ಏನಕ್ಕೆ ಅನ್ಸೋಲ್ಡ್ ಆದ್ರೂ ಅದ್ರ ಮೇಲೆ ಕ್ವಶನ್ಸ್ ಬರ್ತಾ ಇರೋದು. ಉತ್ತರ ನಮಗೆ ಸಿಗುತ್ತೆ. ಸೀಸನ್ 5ರಲ್ಲಿ 369, ಸೀಸನ್ 7ರಲ್ಲಿ 302 ಆದ್ಮೇಲೆ UP ಯೋದ್ಧಾಗೆ ಏನು ಹೋಗ್ತಾರೆ, ಅಲ್ಲಿಂದ ಹಳೆ ನನ್ನ ಪರ್ದೀಪ್ ನರ್ವಾಲ್ ಸಿಗೋದಿಲ್ಲ. ಕೋವಿಡ್ ಸೀಸನ್ ಅಲ್ಲಿ ಕೂಡ ನಾವು ನೋಡ್ತೀವಿ ಅಂತ ಪ್ರದರ್ಶನ ಇವರಿಂದ ಕಾಣೋದಿಲ್ಲ. ಕಡೆಗೆ ಸೀಸನ್ 11ರಲ್ಲಿ ನಮ್ಮ ರಣಧೀರ್ ಸಿಂಗ್ ಸೆರಾವತ್ ಅವರು ಇವನ್ನ ಬೆಂಗಳೂರು ಬುಲ್ಸ್ಗೆ ಕರ್ಕೊಂಡ್ ಬರ್ತಾರೆ. 111 ರೇಟ್ ಪಾಯಿಂಟ್ ಮಾತ್ರ ಮಾಡ್ಲಿಕ್ಕಾಗುತ್ತೆ, 3 ಸೂಪರ್ 10 ಕೂಡ ಅವರಿಗೆ ಸಿಗೋದು. ಅವರ ಗತ ವೈಭವವನ್ನ ಮತ್ತೆ ಮೆರೆಯೋಕ್ಕಾಗೋದಿಲ್ಲ ಪರ್ದೀಪ್ ನರ್ವಾಲ್. ಈ ರೀತಿ ಪದೇ ಪದೇ ಸೀಸನ್ ಅಲ್ಲಿ ಇಳಿಮುಖ ಏನು ಕಾಣಿಸ್ತಾ ಇತ್ತು ಇವರ ಒಂದು ಪ್ರದರ್ಶನ, ಅದರಿಂದ ಆಗೋ ಏನೋ ಈಗ ಫ್ರಾಂಚೈಸ್ಗಳು ಅವರಿಗೋಸ್ಕರ ಮಣೆ ಹಾಕಿಲ್ಲ. ಬಟ್ ಪರ್ದೀಪ್ ನರ್ವಾಲ್ ಮಾಡಿದಂಥ ಕರಾಮತ್ಗಳು ಇನ್ನೂ ಕೂಡ ನಮ್ಮ ಮನಸ್ಸಿನಲ್ಲಿ ಹಾಗೆ ಅಚ್ಚು ಹಾಕ್ದಾಗೇನೆ ಇರುತ್ತೆ. ಅವರ ಸೂಪರ್ ರೇಡ್ಗಳು, ಅವರ ಡುಬ್ಕಿಯನ್ನ ಇನ್ನೂ ಕೂಡ ನಾವು ನೆನೆಸ್ಕೊಳ್ತಾ ಇರ್ತೀವಿ. ಪ್ರತಿ ಸತಿ ಯಾರೇ ಡುಬ್ಕಿ ಹೊಡೆದ್ರು ಮೊದಲು ಪರ್ದೀಪ್ ನರ್ವಾಲ್ ಅವರ ಹೆಸರು ಹೇಳ್ಬಿಟ್ಟೆ ಆಮೇಲೆ ಆ ಡುಬ್ಕಿನ ವಿವರಿಸ್ತೀವಿ. ಸೊ ಪರ್ದೀಪ್ ನರ್ವಾಲ್ ಅವರ ಸೀಸನ್, ಪ್ರೋ ಕಬಡ್ಡಿ ಸೀಸನ್ ಆರಂಭ ಆಗಿದ್ದು ಬೆಂಗಳೂರು ಬುಲ್ಸ್ ಇಂದ ಸೀಸನ್ 2ರಲ್ಲಿ. ಸೀಸನ್ 11ರಲ್ಲಿ ಬೆಂಗಳೂರು ಬುಲ್ಸ್ ಜೊತೆ ಅವರ ಸೀಸನ್ ಪ್ರೋ ಕಬಡ್ಡಿ ಜರ್ನಿ ಅಂತ್ಯನ ಕ್ವೆಶ್ಚನ್ ಮಾರ್ಕ್.